ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಏನ್ವಾ ಸುಮ್ಮನೆ ಕುತ್ಕೊಂಡ್ಬಿಟ್ಟಿ? ಎಲ್ಲ ಕೆಲಸ ಮುಗಿತು ಅದು ಕುತ್ಕೊಂಡಿ. ಬರ್ರಿಪ್ಪ ಇಲ್ಲಿ ಮೇಲೆ ಕುತ್ಕೊ ಬರ್ತೀರ ಕುತ್ಕೊಂಡ್ರಲ್ಲ. ನಡಿದತ್ ಬಿಡ್ಲೇಪ್ಪ ಕುತ್ಕೊಂಡೇನಿ. ಹೌದು ಅಡಿಗೆಗೆ ಏನ್ ಮಾಡಿ? ಅದು ಅತ್ತಿರ ರೊಟ್ಟಿ ಮಾಡಿದ್ವು ನೋಡ್ರಿ, ಅದಕ್ಕೆ ಒಗ್ಗರಣೆ ರೊಟ್ಟಿ ಮಾಡೇನ್ರಿ. ಇನ್ನ ಅದಕ್ಕೆ ಹಾಕ್ರಿ ಸಾರು ಪಲ್ಲೆ, ಅದಕ್ಕೆ ಅನ್ನ ಮಾಡೇನ್ರಿ. ಅದು ಮತ್ತೆ ಸಾರು ಮಾಡಿ ಅಂತ ಒಂದಿಟ್ಟು ಮೊಸರು ಐತಿ, ಅದಕ್ಕೆ ನೀ ಸುರಿ ಮಜ್ಜಿಗೆ ಸಾರು ಮಾಡೇನ್ ನೋಡ್ರಿ. ಏನವ ಹಿಂಗ್ ಮಾಡ್ತಿ? ಗಂಡ್ ಮಕ್ಳಿಗೆ ಅವನ್ನ ಕೊಡಕ್ಕಾಗತ್ತಾನ? ಬಿಸಿ ರೊಟ್ಟಿ ಮಾಡೋದು, ಒಂದೆರಡು ತಿಂದಂಗ್ ಮಾಡೋದು, ಮತ್ತಿಟ್ಟು ಬಿಡೋದು, ಮತ್ತೆ ಬಿಸಿ ಬಿಸಿ ಸಾರು ಮಾಡೋದು, ಒಂದಿಟ್ಟು ಹಾಕೊಳ್ಳೋದು, ಮತ್ತಿಡುದು. ಮರ್ದಿನ ಅದ ತಂಗಾಗತ್ತೇನ್ರಿ. ಅದಕ್ರಿಪ್ಪ ಮತ್ತೆ ಸಾರು ಮಾಡೋದು, ದಿನ ಬೇಳೆ ಸಾರು ಉಂಟಿರೋದಲ್ಲ, ಅದಕ್ಕೆ ಇವತ್ತ ಮೊಸರು ಮಾಡಿತ್ರಿ. ಅದಕ್ಕೆ ನೀರು ಹಾಕಿ ಮಜ್ಜಿಗೆ ಕಟ್ಟದು ಮಜ್ಜಿಗೆ ಸಾಂಬಾರು ಮಾಡಿ ನೋಡ್ರಿ. ಮತ್ತು ರೊಟ್ಟಿಗೆ ವೇಸ್ಟ್ ಆಗಲ್ಲನ್ರಿ ಅತ್ತಿಯರ. ಅವ್ನು ಕಟ 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 ಅನ್ನೋದಕ್ಕೆ ಮತ್ತದ್ರ ಜೊತೆ ಬೇಳೆ ಸಾಂಬಾರು ಮಾಡ್ಬೇಕು. ಅದಕ್ಕೆ ಯಾಕೆ ಮೆತ್ತಗಾಗಬೇಕಂತ ಬೇಳೆ ಸಾರು ಮಾಡಿ ಸುಮ್ಮನೆ ವೇಸ್ಟ್ ಬೇಳೆ ಸಾರು. ಅದಕ್ಕೆ ಬಡ 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 ಸಣ್ಣಗೆ ಪುಡಿ ಪುಡಿ ಮಾಡಿ ಒಗ್ಗರಣೆ ರೊಟ್ಟಿ ಮಾಡಿ ನೋಡ್ರಿ ಅತ್ತಿಯರ. ಊಟಕ್ಕೆ ಕೊಳ್ಳೇನ್ರಿ ಒಗ್ಗರಣೆ ರೊಟ್ಟಿ ಅಂತ? ಶಾಂತ, ಮುಖ ಯಾಕಂಗೆ ಮಾಡಲಿ? ಬಾಡಿದ ಹೂವು ಮೊದಲಿದ ತಾವರಿ ಅರಳಿತು ಆಗಬೇಕು, ಬಾಡಿದ್ದು ಆಗಬಾರ್ದು. ಏನಾತು? ಹಂಗ್ಯಾಕೆ ಮಾಡಿ ಮುಖನ? ಶಾಂತ ಶಾಂತ, ಅಲ್ಲಲ್ಲ ಈಗ ನೆನಪು ಬಂದನ? ಯಾವ ಲಕ್ಷದಾಗಿದ್ಯೋ? ನನ್ನ ಲಕ್ಷದಾಗಿದ್ಯೇನ? ಹೂವೊಂದು ಬಳಿ ಬಂದು ತಾಕಿತು ನನ್ನೆದೆಯ ಸೇರಲು. ಯಾರದರ? ಮುಂದ್ ಬಂದ್ ನೋಡ್ರಿ, ಸೊಸಿ ಕೂತಾಳಲ್ಲಿ. ಅಯ್ಯ, ನನ್ನ ಮುದ್ದು ಸೊಸೆಯ ಇಲ್ಲ ಗೊತ್ತೀಯ ನೀನ? ನೋಡ್ರಿ ಮಾವರ, ನಿಮ್ಮ ಹಾಡನ್ನ ಕೇಳ್ತಾ ಇದ್ದೆ. ಹಿಂಗೇನು ಸ್ವಲ್ಪ ಹಾಡ್ರಿಪ್ಪ, ಲೈಟ್ ಬಿಲ್ ಆದ್ರೂ ಉಳಿತೈತಿ. ಇತ್ತಾಗ ಟಿವಿ ಹಚ್ಚದು ತಪ್ಪುತ್ತ ಅಲ್ವಾ? ಲೈಟ್ ಬಿಲ್ ಫ್ರೀ ಐತಲ್ಲ. ಫ್ರೀ ಇದ್ರೆ ಏನು ಉಪಯೋಗ ರೀಪ? ಅತ್ತಿರ ಟಿವಿ ಹಚ್ಚಿತಾರ ಬೆಳಿಗ್ಗೆ ಹಚ್ಚಿರೋದು ಮಧ್ಯಾಹ್ನ ಹಂಗ ಬಿಡ್ತೈತಿ. ಸಾಯಂಕಾಲ 5 ಗಂಟೆ ಹಚ್ಚಿದ್ದು ರಾತ್ರಿ 10 ಗಂಟೆ ಆದ್ರೂ ಹಂಗ ಉರಿತಾನೆ ಇರ್ತಾ. ಅದು ಎಲ್ಲ ಫ್ರೀ ಇರತ್ರಿ. ಕರೆಂಟ್ ಬಿಲ್ ಫ್ರೀಯಾಗಿ ಬರೋದೇ ಇಲ್ಲ, ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಅದಕ್ಕೆ ಇನ್ನು ಮುಂದೆ ನೀವು ಹಾಡಾಡ್ಬಿಡ್ರಿ. ಹಾಡಿನ ಜೊತೆಗೆ ಧಾರಾವಾಹಿದು ಹರಿ ಅಮೃತಧಾರೆ ಅಂತಂದು ಹಾಡ್ತಾರಲ್ಲ, ಹಂಗೆ ನೀವು ಧಾರಾವಾಹಿ ಸೀರಿಯಲ್ ಎಲ್ಲ ಪ್ರತಿಯೊಂದನ್ನ ನೀವ ಕೊರಿಯೋಗ್ರಾಫರ್ ಮಾಡಿ ನೀವ ಸಾಂಗ್ ಹಾಡ್ಬಿಡ್ರಿ. ಅವಾಗ ಅತ್ತಿಯರು ಟಿವಿ ನೋಡೋದು ಕಡಿಮೆ ಆಗುತ್ತೆ, ಆಮೇಲೆ ಲೈಟ್ ಬಿಲ್ ಉಳಿತೈತ್ರಿ. ಲಕ್ಷ್ಮಿ, ನಾನು ಒಬ್ಬಕ್ಕೆ ನೋಡ್ತೀನಿ ಟಿವಿನ, ನೀನು ನೋಡಂಗಿಲ್ಲ? ಫ್ರೀಯಾಗಿ ನೀನು ನೋಡೋದ್ರಾಗ ನಾನು ನೋಡ್ತೀನಪ್ಪ ಅಷ್ಟ. ಅದು ಹತ್ತಿರ ನನಗಿಂತ ನೀವ ಜಾಸ್ತಿ ನೋಡ್ತೀನಿ. ಇನ್ನು ಮುಂದೆ ಲೈಟ್ ಬಿಲ್ ಜಾಸ್ತಿ ಕಟ್ಬೇಕಾಗತ್ತೆ ನೋಡ್ರಿ. ಅದಕ್ಕೆ ರೀಪ ಈ ಐಡಿಯಾ, ಇನ್ನು ಮುಂದೆ ಧಾರಾವಾಹಿ ನೋಡೋ ಮುಂದೆ ಅದೇನ ಅಡ್ವರ್ಟೈಸ್ ಆಗ್ತಾರಲ್ರಿ, ಅವಾಗ ಸ್ವಲ್ಪ ಆಫ್ ಮಾಡ್ಬಿಡ್ರಿ, ಅಲ್ಲಿ ಲೈಟ್ ಬಿಲ್ ಇರ್ತೈತಿ. ಇನ್ನ ಅದು ಧಾರಾವಾಹಿದು ಅದ ಈ ಅಮೃತಧಾರೆ ಅಂತ ಹಂಗೆ ಬರಂಗ ಈ ಅಮೃತಧಾರೆ ಸೀರಿಯಲ್ ಬರೋ ಮುಂದೆ ಅವ್ರದ್ದು ಕೊರಿಯೋಗ್ರಾಫರ್ ಸಾಂಗ್ ಎಲ್ಲ ಬರ್ತಾವಲ್ರಿ, ಅದನ್ನ ಕಟ್ ಮಾಡ್ಬಿಡ್ರಿ. ಅದಕ್ಕೆ ಮಾವರ್ಗೆ ಹಾಡಂತ ಹೇಳ್ರಿ, ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಲೈಟ್ ಬಿಲ್ ಉಳಿತಾ. ಹಂಗೆ ಸ್ವಲ್ಪ ಕಟ್ ಮಾಡಿ ಧಾರಾವಾಹಿ ನೋಡ್ರಿ, ಅವಾಗ ಲೈಟ್ ಬಿಲ್ ಉಳಿತೈತಿ. ಹಾಗ ಮಾವರು ಹಾಡ್ತಾರಲ್ಲ, ಖುಷಿನೂ ಆಗತ್ತೆ. ಅಂದ್ರೆ ನನ್ನ ಮುದ್ದು ಸೊಸೆ ನಾ ಹಾಡಾಡು ಸಿಂಗರ್ ಅನ್ಕೋಬಿಟ್ಟಿ ಏನು ಮತ್ತ? ಮಾವರ ಸಿಂಗರ್ ಆದ್ರೇನು ಹಾಡರಿ ಇಂಪಾಗಿದ್ರೆ ಸಾಕು. ಅದು ಬೇರೆ ನೀವು ಮಾತ್ರ ಇಂಪಾದ ಧ್ವನಿಯಲ್ಲಿ ಹಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸತ್ರಿ ಮಾವರ. ಅದಕ್ಕೆ ನೀವು ಹಾಡ್ಬಿಡ್ರಿ. ಹಂಗಂದ್ರ ಸೊಸೆ ನಂದನಿ ಭಾಳ ಚಲೋ ಐತನ? ಮಾವರ ಮಧುರ ಕಂಠರಿ
ಮಾಡ್ತಾರೆ ನೋಡ್ರಿ. ಹಂಗತಿಯ ಲೇಶ ಆತ ಒಂದಿನ ಆದ್ರೆ ಹಿಂಗೆ ಹೇಳಿಯೇನೆ ನನಗೆ. ನೀವೇನು ಅಷ್ಟೇನು ಚಲೋ ಆಡಂಗಿಲ್ಲ ಬಿಡು. ಚಲೋ ಆಡಂಗಿಲ್ಲ. ನನ್ನ ಸೊಸಿ ಹೇಳಿದ್ಮೇಲೆ ನಾ ಹಾಡದ. ಅಯ್ಯೋ ನನ್ನ ಕರ್ಮವೇ, ಕತಿ ಲಕ್ಷ್ಮಿ, ನೀ ಮಾಡೋದು ಒಂದಲ್ಲ ಎರಡಲ್ಲ. ಇವರು ಹಾಡೋದು ಚಲೋ ಮಾಡ್ತಾರ. ಎಸ್ ಇವಾಗ ಹಾಡು ಸ್ಟಾರ್ಟ್ ನೋಡು. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಬಯಸಿದೆ ಬಯಸಿದೆ ಇನಿಯನ ಸರಿ ಬಯಸಿದೆ ಕರೆಯುತ್ತ ಕರೆ. ಹಿಂಗ ಆಡ್ಬೇಕು ನೋಡು ಮಾವಾರ. ಸೂಪರ್ ರೀ ಮಾವಾರ, ಸೂಪರ್. ಇವತ್ತಿಂದ ಲೈಟ್ ಬಿಲ್ ಉಳಿತಾಯ ಆಗತ್ತೆ ನೋಡ್ರಿ. ನಿಮ್ಗೇನಾದ್ರೂ ಸೀರಿಯಲ್ ನೋಡ್ಬೇಕು ಅಂತಾಗ ಮೊದಲ ಅದ್ರ ಹಾಡು ಬರ್ತಲ್ರಿ, ಅವಾಗ ಮಾವರ್ನ ಕರೆದ್ಬಿಟ್ಟು ಹಾಡಿಸ್ಬಿಡ್ರಿ. ಅಲ್ಲಿ ಸ್ವಲ್ಪ ಕರೆಕ್ಟ್ ಬಿಲ್ ಉಳಿತೈತಿ. ಇನ್ ಮುಂದೆ ಇದ ಟ್ರಿಕ್ಸ್ನ ಉಪಯೋಗಿಸ್ರಿ. ಏನು ನಾನು ಟಿವಿ ಒಳಗೆ ಬರೋ ರೇಡಿಯೋ ಹಾಡಾಡ್ಬೇಕಾ? ಹಾಡ್ಲೇಬೇಕು ಅಂದ್ರೆ ತಾನೆ ಲೈಟ್ ಬಿಲ್ ಉಳಿತೈತಿ ಸ್ವಲ್ಪ. ಅಯ್ಯೋ ನನ್ನ ಕರ್ಮವೇ ಕರ್ಮ ಕರ್ಮ ಕರ್ಮ. ಅಷ್ಟು ಜೋರಾಗಿ ಕರ್ಮ ಕರ್ಮ ನಕ್ಕಬೇಡ್ರಿ, ನಿಧಾನಕ ಕರ್ಮ 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 ಅನ್ರಿ. ಅಲ್ಲಿ BP ಜಾಸ್ತಿ ಆಗಲ್ಲ, ಬ್ಲಡ್ ಪ್ರೆಷರ್ ಮತ್ತೆ ಜಾಸ್ತಿ ಗಿಸ್ತಿ ಆಗಿ BP ಬಂದ್ಬಿಟ್ರೆ ಮತ್ತೆ ಕಷ್ಟ ಆಗತ್ರಿಪ್ಪ. ಅದಕ್ಕೆ ಬೇರೆ ಗುಳಿಗೆಗೆ ರೊಕ್ಕ ದಂಡ, ಆಮೇಲೆ ಎನರ್ಜಿನೇ ವೇಸ್ಟ್ ಆಗತ್ರಿ ನಿಮ್ದು. ನಿಧಾನ ಅಷ್ಟೇ, ಕರ್ಮ 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 ಅಷ್ಟೇ ಅಂದ್ರೆ ನಿಮ್ಮ ಎನರ್ಜಿನ ಉಳಿತೈತಿ. ನನಗೆ ನೆಕ್ಸ್ಟ್ ನಿಮ್ಗೆ ಹೊಟ್ಟಿಸ್ದಾಗ ಏನೋ ಮಾಡ್ಕೊಡು ಅಂತಂದ್ರೆ ಅದು ಸ್ವಲ್ಪ ಕೆಲಸದ ಸಮಯ ಉಳಿತೈತಿ ನೋಡ್ರಿ. ಎಲ್ಲ ನನ್ನ ಹಣೆ ಬರ, ಎಲ್ಲದನವ ನನ್ನ ಮಗ ನಿನ್ನಂತ ಸೊಸಿ ಕರ್ಕೊಂಡ್ಬಂದು ನನ್ನ ಕರ್ಮ ಅಂದ್ಬಿಟ್ರೆ ಮಾಡ್ಯಾನ ನೋಡು. ಅಯ್ಯೋ ಹೋಗ್ಲಿ ಬಿಡೆ ಪಾಪ, ಲೈಟ್ ಬಿಲ್ ಉಳಿಲಿ ಅಂತಂದು ಅದಕ್ಕೆ ಹಂಗೆ ಮಾಡ್ತೈತಿ. ತುಂಬ ಒಳ್ಳೆ ಹುಡುಗಿ ಅದು, ಬಂಗಾರ ಗಿಂಡಿ ಸೊಸಿ ಆಕಿ. ಜಾಣ ಮುದ್ದು ಮರಿ ನನ್ನ ಸೊಸಿ. ಹೋಗ್ವಾ ಸೊಸಿ ಮುದ್ದೆ, ಅಡಿಗೆ ಏನು ಮಾಡಿ ಅಂದಂಗೆ ಒಟ್ಟು ಸತಿ. ಅದು ಮಾವರ ರೊಟ್ಟಿ ಚಿತ್ರಾನ್ನ. ಏನು ಚಿತ್ರಾನ್ನ? ಒಗ್ಗರಣೆ ಚಿತ್ರಾನ್ನ ಗೊತ್ತು, ಇದೇನು? ಅದು ರೀ ಮಾವ, ರೊಟ್ಟಿನ ಕಟಕಟ ಕಟಕಟ ಅಂತ ಪುಡಿ ಮಾಡಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ ಎಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಜಾಸ್ತಿ 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 ಹಾಕಿ ಪೆಪ್ಳ 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 ಅಂತ ಕುದಿಸಿ ತಿನ್ನೋದ್ರಿಪ್ಪ. ಅದು ಒಗ್ಗರಣೆ ಚಿತ್ರಾನ್ನ. ಒಗ್ಗರಣೆ ರೊಟ್ಟಿಗೆ ನೀರ ಕುದಿಸ್ಬಿಟ್ಟಿಯೇನ? ಅದು ಹತ್ತಿರ ತಪ್ಪು ತಿಳ್ಕೊಬೇಡ್ರಿ, ಬರೀ ಎರಡು ರೊಟ್ಟಿ ಇದ್ದುರಿಪ್ಪ. ಅದಕ್ಕೆ ಎಲ್ಲ ಸಾಲ್ಬೇಕಲ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಹುಗ್ಗಿ ಥರ ಮಾಡ್ಬಿಟ್ಟಿದ್ರಿ. ಲೋ ಮಗನ ಎಲ್ಲದಿ? ಮಾತುಶ್ರೀವರೇ, ನನ್ನನ್ನು ಕರೆದ್ರ? ಇಲ್ಲಪ್ಪ, ಕರೆದಿದ್ದು ಕೇಳಿಸ್ಲಿಲ್ಲ ಕರೆದ್ರ ಅಂತ. ಕಿವಿ ಇಲ್ಲನ? ಕಿವಿಯಾಗೇನ ಸೀಸಾ ತುಂಬಿಕೊಂಡೇನ? ಅದು ಅಮ್ಮ ಕರಿಬೇಡ್ರಿಪ್ಪ, ಎನರ್ಜಿ ವೇಸ್ಟ್ ಆಗುತ್ತ. ಹಂಗೆ ಅಂದ್ರೆ ಸಾಕು. ನೋಡ್ರಿ ಎತ್ತರ ಅಂದ್ರೆ ಸಾಕ್ರಿ. ಅಯ್ಯೋ ದೇವ್ರಿ, ಅಯ್ಯೋ ಹೋಲ್ ಬಿಡವಾ. ಈಗ ಅನ್ನದ ಜೊತೆ ಸಾರು ಏನು ಮಾಡಿವ? ಅದು ಮಾವರ ಅನ್ನ ಮಾಡಿದ್ರಿ. ಅನ್ನ ಮಾಡಿಲ್ಲ, ಮತ್ತೇನು ತಿನ್ಬೇಕು? ಮಾವರ ಮಾಡಿರಲ್ರಿಪ್ಪ ಒಗ್ಗರಣೆ ಚಿತ್ರಾನ್ನ. ರೊಟ್ಟಿದು ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಚಿತ್ರಾನ್ನ ಅನ್ನಕತ್ತೇನ್ರಿ. ಸ್ವಲ್ಪ ಹುಗ್ಗಿಗತಿ ಆಗ್ಬಿಟ್ಟೈತಿ, ಯಾಕೆ ನೀರು ಜಾಸ್ತಿ ಹಾಕ್ಬಿಟ್ಟಿರಲ್ರಿ. ಅದ್ರ ಬಗ್ಗೆ ಅದನ್ನ ತಿಂದ್ರೆ ಚಲೋ ಇರುತ್ತರಿ. ಅನ್ನ ಏನು ಅವಶ್ಯಕತೆ ಇಲ್ರಿ, ತಿಂದು ನೋಡ್ರಿ ಮಾವರ, ಎಲ್ಲೋ ಕಳೆದು ಹೋಗ್ಬಿಡ್ತೀರ. ಆಮೇಲೆ ತೆಗೆದುಟ್ಟಿದ್ದಾಗ ಇದನ್ನ ಮಾಡ್ಕೊಡು ಸಸಿ ನನಗೆ, ಇದನ್ನ ಮಾಡ್ಕೊಡು ಸಸಿ ನನಗೆ ತಿನ್ನಕ ಅಂತ ನೀವ ನಂಗೆ ಹಿಂದೆ ಬೀಳ್ತೀರಿ ನೋಡ್ರಿ. ಅಷ್ಟು ರುಚಿಯಾಗಿ
ನನಗೆ ಹೋಗಿ ಬಿಸಿ ಬಿಸಿ ರೊಟ್ಟಿ ಅನ್ನ ಪಲ್ಯ ಸಾರು ಎಲ್ಲ ಬೇಕು ನೋಡು. ಬರ್ರಿ ಅಪ್ಪಣ್ಣಿ ಇರೋದನ್ನೇನ ಚಲಿಬೇಕನ ವೇಸ್ಟ್ ಮಾಡಬಾರ್ದಪ್ಪ. ಅನ್ನಪೂರ್ಣೇಶ್ವರಿಗೆ ಮರ್ಯಾದೆ ಕೊಡ್ಬೇಕಲ್ಲಂದ್ರೆ ಮಾಡಿದ್ ಬರ್ರಿಪ್ಪ. ತಿನ್ರಿ, ತಿಂದ್ಬಿಟ್ಟು ಟೇಸ್ಟ್ ಹೇಳ್ರಿ. ನಾನು ತಿನ್ನಂಗಿಲ್ಲ, ಅವ್ವನ ತಿನ್ನಂಗಿಲ್ಲ, ಅಪ್ಪನ ತಿನ್ನಂಗಿಲ್ಲ. ಹೌದಾ? ಹಂಗ ತಿನ್ನಂಗಿಲ್ಲ? ಆಯ್ತಾಯ್ತು. ಹಂಗಂದ್ರೆ ಅಡಿಗೆ ಮನೆ ಕೀ ಹಾಕ್ಬಿಡ್ತೀನಿ. ಅಯ್ಯೋ ನನ್ನ ಕರ್ಮವೇ, ಲೇ 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 ಯಪ್ಪ. ಲೋ ಮಗನ, ಎಂತ ಸಸಿ ಕರ್ಕೊಂಬಂದ್ಯೋ. ಏನೋ ತಿನ್ಬೇಕು, ನನಗೆ ಊಟ ಸರಿ ಆಗ್ಲಾರ್ದ ಕೈ ಕಾಲೆಲ್ಲ ಬೆಳಬಳ 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 ನಗ್ತಾಕಣೋ. ಇವಳು ನೋಡಿದ್ರ ಬೇಳೆ ಮಾಡ್ತಾಳ, ಆದ್ರೆ ಬೇಳೆನೇ ಇರಂಗಿಲ್ಲ. ಬರೇ ನೀರು ಹಾಕ್ಬಿಟ್ಟು ನೀರು ಸಾಂಬಾರು ಮಾಡಿ ಕೊಟ್ಟು ಬಿಡ್ತಾಳ. ತಗೊಳ್ರಿ ತಿರಿದು ಬೆಳೆ ಸಾರು ಅಂತ ತಿನ್ನಕ್ಕಾಗಲ್ಲ ಕಣೋ, ಅಂತ ಕೊಡ್ತಾಳ. ಆ ಸಾರಿಗೆ ಎಣ್ಣೆ ಇಲ್ಲ, ಖಾರ ಇಲ್ಲ, ಉಪ್ಪಿಲ್ಲ, ಅಂತ ಸಾರು ಮಾಡ್ತಾಳ. ಒಂದು ನಾಷ್ಟ ಮಾಡ್ಲಿ ಅಂತಂದ್ರೆ ಐತೆ ಅನ್ನ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಳ. ಆ ಚಿತ್ರಾನ್ನಕ್ಕೆ ಎಣ್ಣೆನೇ ಇಲ್ಲ, ಟೊಮೆಟೊನೇ ಇಲ್ಲ, ಅಂತ ಚಿತ್ರಾನ್ನ ಮಾಡ್ತಾಳೋ ನೀನು ಹೆಂಡತಿ. ಯವ್ವ, ಈಗ ನೋಡಪ್ಪ, ಸಾರು ಏನಾರ ಮಾಡಿ ಏನಿಲ್ಲ. ಏನು ಮಾಡಿ ಅಂದ್ರೆ ಮಸಾಲೆ ಎತ್ತೀರ, ಅದಕ್ಕೆ ನೀರು ಸುರಿದಿ ಮಜ್ಜಿಗೆ ಸಾರು ಮಾಡೀನಿ ಅಂತಾಳ. ಆ ಮಜ್ಜಿಗೆ ಸಾರು ಒಳಗೆ ಹುಳಿ ನೀರಾಗಿಲ್ಲ, ಮೊಸರು ಏನಾಗಿಲ್ಲಲೇ, ಬರೀ ನೀರು. ಅದು ಮಜ್ಜಿಗೆ ಅಲ್ಲ, ನೀರು ಮಜ್ಜಿಗೆ ಅಂತ ಮಾಡಿರ್ತಾಳ ನಿನ್ನ ಹೆಂಡತಿ. ಹೂನ ಮಗನ, ಅದು ಖಾರ ಉಪ್ಪು ಎಣ್ಣೆ ಬೆಣ್ಣೆ ಸುಡುಗಾಡ್ಸಿದ್ದನ ಮಗ. ಕೋತಂಬರಿ ಇದ್ರು ಹಾಕಂಗಿಲ್ಲ. ನಾಳೆ ಬರುತ್ತ ಅಂತ ತೆಗ್ದು ಜೋಪಾನ ಮಾಡಿ